ನಮಸ್ಕಾರ ವೀಕ್ಷಕರೇ, ನಮ್ಮ ಚಾರ್ಧಾಮ್ ಸೀರೀಸ್ನ ವಿಡಿಯೋಗಳಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಉತ್ತರಾಖಂಡ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯೋ ಚೋಪ್ಟಾ ಮತ್ತು ಊಕಿ ಮಠದ ಓಂಕಾರೇಶ್ವರ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀವಿ. ನಾವು ಫಾಟಾದಿಂದ ಹೊರಟು ಬದರಿನಾಥ್ ಕಡೆಗೆ ಟ್ರಾವೆಲ್ ಮಾಡಿದ್ವಿ. ಒಂದು 60 ಕಿಲೋಮೀಟರ್ ಆದ ನಂತರ ಸಾರಿ ವಿಲೇಜ್ ಹೇಳೋ ಒಂದು ಹಳ್ಳಿಯಲ್ಲಿ ಸ್ಟೇ ಮಾಡಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಈ ದೃಶ್ಯ ಕಾಣ್ತು. ಬೆಳಗ್ಗೆ ಎದ್ದು ನಾವು ಚೋಪ್ಟಾ ಕಡೆ ಪ್ರಯಾಣ ಮುಂದುವರಿಸಿದ್ವಿ. ಕೆಲವೇ ಕಿಲೋಮೀಟರ್ಗಳ ಪ್ರಯಾಣದ ನಂತರ ನಮಗೆ ಹಿಮಾಲಯದ ದಟ್ಟ ಅಡವಿಗಳು, ಹಿಮೋಚ್ಛಾದಿತ ಶಿಖರಗಳು ಕಾಣಿಸಿತ್ತು. ಕೇದಾರ್ನಾಥಿಂದ ಬದರಿನಾಥ್ಗೆ ಹೋಗೋದಕ್ಕೆ 2 ಮಾರ್ಗಗಳಿದೆ. ಒಂದು ಮಾರ್ಗ ನಾವೀಗ ಬರ್ತಾ ಇರೋದು ವಯಾ ಚೋಪ್ಟಾ. ಇದು ಅರೌಂಡ್ 30 ಕಿಲೋಮೀಟರ್ ಸೇವ್ ಮಾಡುತ್ತೆ, ಆದರೆ ರಸ್ತೆ ಕಿರಿದಾಗಿದೆ. ಮತ್ತೊಂದು ರಸ್ತೆ ಮೇನ್ ರೋಡ್ ಅಥವಾ ಹೈವೇ ಮೇಲೆ ರುದ್ರಪ್ರಯಾಗ್ ಮೇಲೆ ಹೋಗುತ್ತೆ. ನಾವು ನಮ್ಮ ಟೂರ್ ಆಪರೇಟರ್ ಹತ್ರ ಮೊದಲೇ ಮಾತಾಡಿರಬೇಕು ಚೋಪ್ಟಾ ಮೇಲೆ ಹೋಗಬೇಕು ಅಂತ. ಆಗ ನಮಗೆ ಈ ಸುಂದರವಾದ ದೃಶ್ಯಗಳು ಕಾಣಸಿಗುತ್ತೆ. ಸುಮಾರು 3/4 ಗಂಟೆಯ ಪ್ರಯಾಣದ ನಂತರ ನಮಗೆ ಚೋಪ್ಟಾ ಸಿಕ್ತು. ಒಟ್ಟಾರೆ 5 ಕೇದಾರಗಳನ್ನು ನಾವು ಉತ್ತರಾಖಂಡಲ್ಲಿ ನೋಡ್ಬೋದು. ಮುಖ್ಯವಾದ ಕೇದಾರ್ ಅಂದರೆ ಕೇದಾರ್ನಾಥ್ ಧಾಮ್, ಅಲ್ಲಿ ಜ್ಯೋತಿರ್ಲಿಂಗ ಇದೆ. ಅದನ್ನು ಬಿಟ್ಟು ಇನ್ನೂ 4 ಕೇದಾರಗಳಿವೆ. ಅದರಲ್ಲಿ 3ನೇ ಕೇದಾರ್ ತುಂಗನಾಥ್ ಮಹಾದೇವ್ಗೆ ಸುಮಾರು ಜನ ಚೋಪ್ಟಾದಿಂದ ನಡ್ಕೊಂಡು ಹೋಗ್ತಾರೆ. ಕೇವಲ 4 ಕಿಲೋಮೀಟರ್ಗಳ ಸ್ವಲ್ಪ ಕಡಿದಾದ ದಾರಿ. ಆ ದಾರಿ ಬಹಳ ಸೀನಿಕ್ ಆಗಿದೆ. ನಾವು ಕೇವಲ 1 ಕಿಲೋಮೀಟ್ರನ್ನು ಮೇಲ್ಗಡೆ ಹತ್ತಿ ಹೋದ್ವಿ. ಆಗ ನಮಗೆ ಸಿಕ್ಕಿದ್ದು ಈ ಸುಂದರವಾದ ಪ್ರದೇಶ. ನಮಗೆ ಇಲ್ಲಿಂದ ಮೌಂಟ್ ಚೌಕಂಬ ಪರ್ವತಗಳು ಬಹಳ ಚೆನ್ನಾಗಿ ಕಾಣುತ್ತೆ. ನಾವು ಇನ್ನೂ ಮೇಲೆ ಹೋದರೆ ವ್ಯೂ ಬಹಳ ಸುಂದರವಾಗಿರುತ್ತಂತೆ. ಮೇಲ್ಗಡೆ ಹೋದಂತೆ ಗಿಡ ಮರಗಳು ಕಡಿಮೆ ಆಗುತ್ತೆ, ಕೇವಲ ಗುಡ್ಡ ಮಾತ್ರ ನಮಗೆ ಕಾಣಸಿಗುತ್ತೆ. ಅಲ್ಲಿಂದ 360 ಡಿಗ್ರಿ ವ್ಯೂವನ್ನು ನಾವು ನೋಡ್ಬೋದು. ತುಂಗನಾಥ್ ಆದಮೇಲೆ ಮತ್ತೆ 1 ಕಿಲೋಮೀಟರ್ ಮೇಲ್ಗಡೆ ಹೋದರೆ ಚಂದ್ರಶಿಲಾ ಪೀಕ್ ಅಂತ. ಆ ಚಂದ್ರಶಿಲಾ ಪೀಕ್ 360 ಡಿಗ್ರಿ ವ್ಯೂ ಬಹಳ ಸುಂದರ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಸ್ಪೀಕಿಂಗ್ ನಾವು ಒಂದು ಹಾಫ್ ಡೇ ಅಥವಾ ಫುಲ್ 1 ಡೇ ಇಲ್ಲಿ ಸ್ಟೇ ಮಾಡಬೇಕಾಗಿತ್ತು. ನಮ್ಮ ಪ್ಲಾನಿಂಗ್ ಆಗ್ತಾ ಇರಲಿಲ್ಲ. ಅದರಿಂದ 1 ಅವರ್ ಮಾತ್ರ ಸ್ಪೆಂಡ್ ಮಾಡಿ ನಾವು ಬದ್ರಿನಾಥ್ ಕಡೆ ಮುಂದೆ ಪ್ರಯಾಣ ಬೆಳೆಸಿದ್ವಿ.
ಹಿಮಾಲಯದ ಪರ್ವತದ ಮೇಲೆ ಇರೋದರಿಂದ 4 ಧಾಮ್ಗಳನ್ನು ಚಳಿಗಾಲದಲ್ಲಿ ಮುಚ್ಚಲಾಗುತ್ತೆ. ಅಕ್ಷಯ ತೃತೀಯದಿಂದ ದೀಪಾವಳಿವರೆಗೆ ಮೇಲುಗಡೆ ನಿಜವಾದ ಚಾರ್ಧಾಮಲ್ಲಿ ಪೂಜೆ ಆಗುತ್ತೆ. ಆಮೇಲೆ ಉತ್ಸವ ಮೂರ್ತಿಗಳನ್ನು ಕೆಳಗಡೆ ತಂದು ಚಳಿಗಾಲದಲ್ಲಿ ಮುಂದಿನ ಬೇಸಿಗೆ ಬರೋವರೆಗೂ ಪೂಜೆ ಮಾಡ್ತಾರೆ. ನಾವೀಗ ಇರೋದು ಕುಕ್ಕಿ ಮಠದಲ್ಲಿರೋ ಶ್ರೀ ಓಂಕಾರೇಶ್ವರ ದೇವಸ್ಥಾನ. ಇದೇ ದೇವಸ್ಥಾನದಲ್ಲಿ ಕೇದಾರ್ನಾಥ್ ಮತ್ತು 2ನೇ ಕೇದಾರ್ ಮಧ್ಯಮಹೇಶ್ವರ್ ಉತ್ಸವ ಮೂರ್ತಿಗಳನ್ನು ಚಳಿಗಾಲದಲ್ಲಿ ತಂದಿಟ್ಟು ಪೂಜೆ ಮಾಡ್ತಾರೆ. ಬೇಸಿಗೆ ಬಂದ ತಕ್ಷಣ ಇಲ್ಲಿಂದನೇ ಡೋಲಿ ಕೇದಾರ್ನಾಥ್ ಮತ್ತು ಮಧ್ಯಮಹೇಶ್ವರ್ಗೆ ಹೋಗಿ ನಿಜವಾದ ಪೂಜೆ ಸ್ಟಾರ್ಟ್ ಆಗುತ್ತೆ. ಇದೇ ಸ್ಥಳದಲ್ಲಿ ಬಾಣಾಸುರನ ಪುತ್ರಿ ಉಷಾ ಮತ್ತು ಶ್ರೀಕೃಷ್ಣನ ಮೊಮ್ಮಗ ಅನಿರುದ್ಧನಿಗೆ ಮದುವೆ ಆಯಿತು ಅಂತ ಹೇಳ್ತಾರೆ. ಇದೇ ಸ್ಥಳದಲ್ಲಿ ನಮ್ಮ ಕರ್ನಾಟಕದ ವೀರಶೈವ ಸಮಾಜದ ಹಿಮವತ್ ಕೇದಾರ ವೈರಾಗ್ಯ ಪೀಠ ಕೂಡ ಇದೆ. ಉಷಾ ಬಾಣಾಸುರನ ಮಗಳು ಈ ಮಠವನ್ನು ಕಟ್ಟಿಕೊಟ್ಲು. ಆದ್ದರಿಂದ ಇದನ್ನು ಉಷಾ ಮಠ ಅಂತ ಕರೆಯಲಾಯಿತು. ಜನರ ಬಾಯಿಗೆ ಸಿಕ್ಕು ಇದು ಅಪಭ್ರಂಶ ಆಗಿ ಇಡೀ ಪ್ರದೇಶವನ್ನು ಈಗ ಉಕ್ಕಿ ಮಠ ಅಂತ ಕರೀತಾರೆ. ಮತ್ತೊಂದು ವಿಶೇಷ ಅಂದರೆ ಇದೇ ಮಠದವರೇ ವೀರಶೈವ ಸಮಾಜದವರೇ ಶ್ರೀ ಕೇದಾರ್ನಾಥ್ ಧಾಮ್ ಮತ್ತು ಮಧ್ಯಮಹೇಶ್ವರಿಗೆ ಪೂಜೆಯನ್ನು ಅವರೇ ಮಾಡ್ತಾರೆ. ಪ್ರಸ್ತುತ ದಾವಣಗೆರೆಯವರು ಕೇದಾರ್ನಾಥಲ್ಲಿ ಪೂಜೆ ಮಾಡ್ತಾರಂತೆ. ವಿಡಿಯೋ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋಗೆ ನಿರೀಕ್ಷೆ ಮಾಡ್ತಾಯಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.